ಶ್ರೀಮತಿ, ಓ ಶ್ರೀಮತಿ. ಇಲ್ಲಿ ಯಾರು ಕರೀತಾರೆ ನನ್ನ? ಅದು ನನ್ನ ಹೆಸರುಗೊಂಡು ಇನ್ನು ನನಗೆ ಕನ್ಫ್ಯೂಸ್ ಆಗ್ತಾ. ಚೇಚೆ, ಯಾರು ಇರ್ಲಿಕ್ಕಿಲ್ಲ. ನನಗೆ ಒಂಥರ ಅಳಾಪ. ದಿನ ಮನ್ಯಾಗ ನಮ್ಮ ಅತ್ತಿ ದೇವ್ ಇದ್ದಂಗಲ್ಲ, ಯಾವಾಗಲೂ ಕರೆದು ನನ್ನ ಕಿವ್ಯಾಗ ಅದು ಗುಂಗೂಡ್ತದತಿ. ಏನು ಸುಸ್ತಾತು, ನಡೆದು ಇನ್ನೂ ಒಂದು ಮೈಲಿ ಹೋಗ್ಬೇಕು. ಯವ್ವ, ಮನೆಗೆ ಹೋಗ್ಬೇಕಂದ್ರೆ ಸಾಕಾಗಿ ಹೋಗತಿ. ಮನೆಯಿಂದ ತೋಟಕ್ಕೆ ಬರ್ಬೇಕು, ತೋಟದಿಂದ ಮನೆಗೆ ಹೋಗ್ಬೇಕು. ಯೋ ಕಾಲು ನೋವು ಅಂದ್ರೆ ಅದನ್ನ ಯಾಕೆ ಕೇಳ್ತಿ? ಸಾಕಾಗಿ ಹೋತ ನೋಡು. ಹೆಂಗೂ ಮನೆಗೆ ಹೋದ್ರೆ ಕುಂದ್ರಕ್ಕಾಗಂಗಿಲ್ಲ. ಅದಕ್ಕೆ ಇಲ್ಲೇ ಸುಧಾರಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಒಂದು 10 ನಿಮಿಷ ಕುತ್ಕೊಂಡೆ. ಏನು ಮಾಡೋದು? ಅಯ್ಯಪ್ಪ, ಸಾಕಾಗಿ ಹೋತಿ. ಏನು ಬಿಸಿಲೈತಿ. ಮನೆಗೆ ಹೋದ್ನಿ ಅಂದ್ರೆ ಒಂದು ಗಳಿಗೆ ಕುಂದ್ರಕ್ಕಾಗಂಗಿಲ್ಲ. ಬರೀ ಕಾಪಿ ಮಾಡು, ಚಾ ಮಾಡು, ನಾಷ್ಟಾಕ್ ಮಾಡು, ತಿಂಡಿ ಮಾಡು, ಮಧ್ಯಾಹ್ನ ಅಡುಗೆ ಮಾಡಿ ಊಟಕ್ಕೆ ಹಾಕಿ ಇನ್ನೇನು ಹಿಂಗೆ ಕುತ್ಕೋಬೇಕಾರತಿ. ನಾ ತೋಟದ ಮನೆ ಹೋಗ್ತೀನಿ, ಸ್ವಲ್ಪ ಚಾ ಮಾಡಿ ತೊಗೊಂಡು ಹೋಗ್ಬೇಕು ಕೆಲಸದವ್ರಿಗೆ. ಹಂಗೆ ಅವಕ್ಕೆ ಚಾ ಮಾಡಿ ಫ್ಲಾಸ್ಕಿಗೆ ಹಾಕಿ ಬ್ಯಾಗಿಗೆ ಹಾಕಿ ಕೊಡತ್ತಾರ. ಹಂಗೆ ನಮ್ಮ ಅತ್ತೆ ಬಂದು ಕಾಪಿ ಮಾಡು, ಕಾಪಿ ಹಾಕಿ ಕೊಡತ್ತಾರ. ಹಂಗೆ ಗಂಡಗ ಕಾಪಿ ಕೊಡು. ಗಂಡನ ಮುಗಿತಾ ಇನ್ನು ಮಾವ ಬಂದ ಕಾಪಿ ಕೊಡು. ಬರೀ ಇದೆ, ಕಾಪಿ ಮಾಡೋಣ, ಚಾ ಮಾಡೋಣ, ಇದೇ ಕೆಲಸ, ಬೇರೆ ಏನೇನೂ ಇಲ್ಲ. ಅಷ್ಟು ಮುಗಿ ಕೊಡ್ದೆ 6 ಗಂಟೆ ಆಕತಿ. 6 ಗಂಟೆಗೆ ಮತ್ತೆ ಹಾಲು ಕರಿಯಕ್ಕೆ ಹೋಗು. ಏನು ಕೆಲಸ ಅಂತಿ? ಮಾಡಿ ಸಾಕಾಗಿ ಹೋಗ್ಬಿಟ್ಟೈತಿ. ಮನೆಗೆ ಹೋಗಿ ಹೆಂಗಿದ್ರು ಕೆಲಸ ಮಾಡೋದ. ಅದಕ್ಕೆ ದಾರ್ಯಾಗ ಕುಂತ್ಕೋತ ಹೋಗ್ಬಿಡೋದು. ಮನೆಗೆ ಹೋದ್ಮೇಲೆ ಕುಂದ್ರಕ್ಕಾಗಂಗಿಲ್ಲ ನೋಡು. ಇದಕ್ಕೆ ಇಲ್ಲೇ ಸಂಭಾಳಿಸ್ಕೊಂಡು ಸುಧಾರಿಸ್ಕೊಂಡು ಆರಾಮಾಗಿ ಮನೆಗೆ ಹೋಗೋಣ. ಶ್ರೀಮತಿ, ಹೌದು, ಮತ್ತೆ ಕರೆದಂಗತ್ತಲ್ಲ ನನ್ನ. ಯಾಕೆ ಏನೋ ಆಳಾಪ ಅನ್ಸಾಕ್ತಪ್ಪ. ಎದ್ದು ಮನೆಗೆ ಹೋಗ್ಬಿಡೋಣ. ಯಾಕೆ ಸರಿ ಆಗೋಲ್ತಿಲ್ಲ. ಶ್ರೀಮತಿ, ಮನೆಗೆ ಹೊಂಟೇನ? ಬಾ, ನಾನು ಮನೆಗೆ ಬರ್ತೀನಿ. ತರಕಾರಿ ಬುಟ್ಟಿನ ನನ್ನ ತಲೆ ಮೇಲೆ ತೊಗೊಂಡಿನಿ. ನೀನು ಆರಾಮಾಗಿ ನೆಡ್ಕೋತ ಬಾ. ನನ್ನ ತರಕಾರಿ ಬುಟ್ಟಿ ಇಲ್ಲೇ ಇತ್ತಲ್ಲ, ಎಲ್ಲಿ ಹೋಯ್ತು? ನನ್ನ ತರಕಾರಿ ಬುಟ್ಟಿ ಅತಂತ್ರ ಆಗೈತಿ. ಇದು ಹೆಂಗೆ? ಅಯ್ಯಪ್ಪ, ಇಲ್ಲೇನೋ ಐತೇನ? ಹೆದರ್ಬೇಡ ಶ್ರೀಮತಿ. ನಾನು ಹೆದರ್ಬೇಡ ಶ್ರೀಮತಿ. ಇವ್ವ, ತರಕಾರಿನೂ ಬೇಡ, ಏನು ಬೇಡ, ನಾ ಹೊಂಟಿನವ ಯವ್ವ. ಅಯ್ಯಯ್ಯ, ಹುಚ್ಚು ಹುಡುಗಿ, ಹೋಗೇ ಬಿಟ್ಟೇನ? ನಡಿ, ನಿಮ್ಮ ಮನೆ ಹಾದಿ ನಾನು ನೋಡೀನಿ. ನಾ ತೊಗೊಂಡಿರ್ತೇನೆ ನಿಮ್ಮ ಮನ್ಯಾಗ. ಯಾವನ್ಲಿ ಅವ ಮಾವಿನಕಾಯಿ ಕೊಯ್ಯವ? ಅದು ಗೌಡ್ರ, ನಾನು ಚಂದ್ರ, ಮೂಲಿ ಮನೆ ಚಂದ್ರ, ಗೌಡ್ರ ನಾನು. ಯಾರಾದ್ರೆ ನನಗೇನ್ಲಿ ಮೂಲಿ ಮನೆ ಚಂದ್ರೋ ದಾರಿ ಮನೆ ಚಂದ್ರೋ? ಏನೀಗ ಎದಕ್ಕೋ ಯಾಕೆ ಬಂದ್ಯವನ್ನ? ಅದು ಇಲ್ರಿ, ಮನ್ಯಾಗ ಮಾವಿನಕಾಯಿ ತಿನ್ನಂಗಾಗೈತಿ ಅಂತಂದ್ರೆ ನಮ್ಮ ಮನ್ಯಾಗ ನಮ್ಮ ಹೆಣ್ಮಕ್ಳು ಅದಕ್ಕೆ ಎಲ್ಡಕ್ಕೆ ಕೊಯ್ಕೊಂಡು ಹೋಗೋಣ ಅಂತ ಬಂದೇನ್ರಿ. ಅಲ್ಪ ದೀಡ್ ಶಾಣ್ಯ, ಈ 2 ಮಾವಿನಕಾಯಿ ಕೊಯ್ಕೊಂಡು ಹೋಗವ ಚೀಲ ಯಾಕೆ ತಂದಿ ನೀನು? ಇಷ್ಟು ದೊಡ್ಡ ಚೀಲ ತೊಗೊಂಡು ಬಂದು 2 ಮಾವಿನಕಾಯಿ ಕೊಯ್ಕೊಂಡು ಹೋಗ ನಿಂತೇನ? ಎಷ್ಟರ ಸುಳ್ಳು ಹೇಳ್ತೀನಿ ನೀನು. ಪುಕ್ಷಟೆ ಮಾವಿನ ಮರ ಸಿಕ್ಕತ್ತಿಲ್ಲೇ. ನೀರು ಹಾಕೋದು ಬೇಡ, ನಿಟಿ ಹಾಕೋದು ಬೇಡ, ಗೊಬ್ಬರ ಹಾಕೋದು ಬೇಡ, ಏನು ಬೇಡ. ನಾವು ಬೆಳೆಸ್ತೇವೆ, ನೀವು ಕೊಯ್ಕೊಂಡು ಹೋಗಿ ಉಪ್ಪು ಖಾರ ಹಾಕ್ಕೊಂಡು ಕಮ್ಮಗೆ ತಿಂದು ಗುಂಡಕ್ಕಾಗ್ರಿ. ಚೇಚೆ, ಹಂಗಲ್ರಿ ಗೌಡ್ರ. ಮನ್ಯಾಗ ಹೆಣ್ಮಕ್ಳು ಭಾಳ ಆಸೆ ಪಟ್ರಿ, ಅದಕ್ಕೆ ಬಂದೇನ್ರಿಪ್ಪ. 2 ಕೊಯ್ಕೊಂಡು ಹೋಗ್ಕಂಡ್ರಿ, ಜಾಸ್ತಿ ಇಲ್ಲ. ನಾನು ಮಾರ್ಕೆಟಿಗೆ ಹೋಗಿದ್ದೇನೆ. ಹಂಗೆ ಸಂತಿ ತೊಗೊಂಡು ಬರ್ಬೇಕಾರೆ ಈ ಕೊಯ್ಕೊಂಡು ಹೋಗೋಣ ಅಂತ ಬಂದೆ ನೋಡ್ರಿ. ಮಾರ್ಕೆಟ್ನಾಗ ನಮ್ಮ ಮಾವಿನಕಾಯಿ ಹುಡುಕಿದ್ದೀನಿ ರೀ, ಸಿಗಲಿಲ್ಲ. ಭಾಳ ಕಾಸ್ಟ್ಲಿ ಇತ್ತು, ಬೇರೆ ರೊಕ್ಕನೂ ಖಾಲಿ ಆಗಿತ್ತು. ಅದ್ರಾಗೂ ನನ್ನ ಹೆಂಡ್ತಿ ನಿಮ್ಮ ಮನೆ ಮಾವಿನ ಮರದಾಗಿನ ಮಾವಿನಕಾಯೇ ಬೇಕಂತ ನೋಡ್ರಿ, ಎಷ್ಟು ಹಠ ಮಾಡ್ತಾಳೆ. ಹಾಗಾಗಿ ಬಂದೇನ್ರಿ ಗೌಡ್ರ. ಅಷ್ಟೇ, 2 ಮಾವಿನಕಾಯಿ ಕೊಡ್ರಿ. ಅಲ್ಲಲ್ಲೇ ನೀನು ಮಾವಿನಕಾಯಿ ಬೇಕು ಕೊಡ್ರಿ ಅನ್ನೋವ ಮೊದಲ ಕೇಳಬೇಕಾಗಿತ್ತು. ಆಗಲೇ ಕಲ್ಲು ಹೊಡೆದು ಬ್ಯಾಗ್ ತುಂಬ ಮಾವಿನಕಾಯಿ ತುಂಬಿಕೊಂಡು ಈಗ ಮಾವಿನಕಾಯಿ ಕೊಡ್ರಿ ಅಂತ ಬಂದಿಲ್ಲ. ಎಷ್ಟು ಜೋರದಿ ಅದು. ಏನಾರ ನಾನು ನೋಡ್ಲಾರ್ದಂಗೆ ಇದ್ದಿದ್ರೆ ಹೋಗ್ಬಿಡ್ತಿತ್ತು ಚೀಲ ಗಂಟ್ಲಿ ಮಾವಿನಕಾಯಿ. ಈಗ ನಾನು ನೋಡೇನಿ ಅಂತ ಹೇಳಿ 2 ಮಾವಿನಕಾಯಿ ಕೊಡ್ರಿ ಅಂತ ಹೇಳ್ತೀಯ. ಕೊಯ್ದಿರೋಷ್ಟು ಮಾವಿನಕಾಯಿ ಸುರಿಗೆ 2 ಮಾವಿನಕಾಯಿ ತೊಗೊಂಡೋಗಿ ನೀನು. ಹಂಗೆಲ್ಲ ಹೇಳಬೇಡ್ರಿ. ಏನ ಹೆಂಡ್ತಿ ಬಸರದಾಳ, ಅದಕ್ಕೆ ಹೆಸರಿನಾರ ಗಂಡು ಮಗ ಹುಟ್ಟತನ ಅಂಥೇಳಿ ಭಾಳ ಆಸೆ ರೀ. ಅದಕ್ಕೆ ತೊಗೊಂಡು ಹೊಂಟೇನಿ ರೀ ಗೌಡ್ರ. ಬೇಡ ಅನ್ಬೇಡ್ರಿ, ಬೇಕಾದ್ರೆ ಇದ್ರದ್ದು ರೊಕ್ಕ ಕೊಡ್ತೇನೆ ರೀ ನಾನು. ಇದ್ರ ರೊಕ್ಕ ಯಾವನಿ ಬೇಕಾಗೈತಿ? ರೊಕ್ಕಕ್ಕೆ ಮಾರಾಕತ್ತೆ ಅಂತ ತಿಳ್ಕೊಂಬಿಟ್ಟಿ ನೀನು. ಹೇಳಿ ಕೇಳಿ ಕೊಯ್ಕೊಂಡು ಹೋಗೋದಿಲ್ಲ ಇಲ್ಲ, ಎಲ್ಲ ಲೂಟಿ ಹೋಯ್ತಾರೆ. ಹಂಗೆ ದುಟಾಯಿಗಿರಿ ಮಾಡ್ಕೊಂಡು ನೀವೇನು ನೀರು ಹಾಕಿದ್ರೆ, ನೆಡಿ ಹಾಕಿದ್ರೆ, ಗೊಬ್ಬರ ಹಾಕಿದ್ರೆ, ಏನು ಕಾದಿದ್ರೆ
ಏನಿಲ್ಲ, ಮಾವಿನಕಾಯಿ ಬಿಡೋ ಸೀಸನ್ನಿಗೆ ಬಂದ್ಬಿಡ್ತಾರ ಎಲ್ಲರೂ ಒಂದೊಂದು ಚೀಲ ಹಿಡ್ಕೊಂಡು. ನಾವಿದ್ರೆ ಆತು, ಇಲ್ಲಿದ್ರೆ ಹಂಗೆ ಹೇಳ್ದಾಗ ಕೇಳ್ದ ತುಂಬ್ಕೊಂಡು ಕೊಯ್ಕೊಂಡು ಹೊಂಟು ಬಿಡ್ತಾರ. ಏನೋ ದೊಡ್ಡ ಮನಸ್ಸು ಮಾಡಿ ಕೊಡ್ರಿ ಗೌಡ್ರ, ತಗೊಂಡೋಕವಿ, ಇನ್ನೊಮ್ಮೆ ಬರಂಗಿಲ್ಲ. ಏನೋ ಪಾಪ ನಿಮ್ಮ ಮನ್ಯಾಗ ಈ ಹೆಣ್ಮಗು ಹೊಟ್ಟಿಲ್ ಐತಿ ಅಂತ ಹೇಳಿ ನಾನು ಸುಮ್ಮನಾಗೇನಿ. ಇಲ್ಲ ಅಂದಿದ್ದಿದ್ರೆ ಇವತ್ತು ನಿನ್ನ ಏನು ಮಾಡ್ತಿದ್ದೆ. ಪುಣ್ಯ ಬರಲಿ ರೀ ಗೌಡ್ರ ನಿಮ್ಗೆ, ನನ್ನಂಥವು ಮಕ್ಕಳು ಹುಟ್ಟಲಿ ನಿಮ್ಗೆ. ಲೇ ಬೋಸಿಡಿಕೆ ನಿತ್ಕೊಳ್ಳಲ್ಲ ಇಲ್ಲಿ, ನಿನ್ನಂಥವು ಮಕ್ಕಳು ಹುಟ್ಟಬೇಕ ನನಗೆ. ತುಡುಗ ಕಳು ಮಾಡ್ತೀನಿ ನಿನ್ನಂಥ ಕಳ್ರ ಹುಟ್ಟಬೇಕ ನಂಗೆ. ಈಗ ಒಂದು ಮದುವೆ ಮಾಡ್ಕೊಂಡು 3 ಮಕ್ಕಳು ಮಾಡ್ಕೊಂಡು ಒದ್ದಾಡಕತ್ತೀನಿ, ಮತ್ತೆ ಮದುವೆ ಮಾಡ್ಕೊಂಡು ಮತ್ತೆ ಮಕ್ಕಳು ಮಾಡ್ಕೋಬೇಕ ಎಲ್ಲ ಇವನ. ತಮಾಷೆ ಮಾಡಿದ್ದೀನಿ ರೀ ಗೌಡ್ರ, ಹೋಗಿ ಬರ್ತೇನೆ ರೀ. ನಡಿ ತೊಲಗಿಲಿಂದ ಫಸ್ಟ್ ನನ್ನ ಹೆಂಡ್ತಿ ಬಂದು ನಿನ್ನ ಹಗ್ಗ ಹಾಕಿ ಕಟ್ಟಿ ಹಾಕೋಕ್ಕೂ ಮುಂಚೆ ಹಂಡಿಲಿಂದ ನೀನು. ಅಯ್ಯೋ ಹೋತಲ್ಲ ನನ್ನ ಗಾರ್ಡನ್, ಇಷ್ಟು ಚಂದ ಗಾರ್ಡನ್ ಮಾಡೀನಿ, ಇಲ್ಲಿ ಬಟ್ಟೆ ಒಣಸಾಕತ್ತೀಯ, ಅದು ಹಗ್ಗ ಕಟ್ಕೊಂಡು ಎಷ್ಟರ ದೂರ ಇದ್ದೆ ನೀನು. ಆ ಕಂಬನ ಗಿಡ ನೇತು ಹಾಕಕ್ಕೆ ಮಾಡಿದ್ದೆ ನಾನು, ಹೆಂಗೆ ಫ್ಲವರ್ ಮಾಡಿದ್ರತ್ತ ಅಂತ ಹೇಳಿ. ನೀನು ನೋಡಿದ್ರೆ ಅದಕ್ಕೆ ಹಗ್ಗ ಕಟ್ಟಿಬಿಟ್ಟಿಯಲ್ಲ. ಅಯ್ಯೋ ದೇವ್ರೇ, ಅತಿಗಿತಿ ಜನ ಇದ್ದವರೆಲ್ಲ ನಗ್ತಾರ. ಸುಮ್ಮನೆ ಅತ್ಯಾರ, ನಾನು ಇಲ್ಲಿ ಯಾಕೆ ಈ ಥರ ಬಟ್ಟೆ ಒಣಗ್ತೀನಿ ಅಂತ ಹೇಳಿ ಕೇಳಿದ್ರೆ ನೀವು ಖುಷಿ ಪಡ್ತೀರಿ. ಕೇಳೋದು ಬೇಡ, ಹೇಳೋದು ಬೇಡ. ನೀವು ತೊಗೊಂಡೋಗಿ ಮೇಲೆ RCC ಮೇಲೆ ಒಣಗಿಸ್ಬೇಕು, ಹೋಗು. ಮೇಲೆ ಹಗ್ಗ ಎಲ್ಲ ಕಟ್ಟಿ ರೆಡಿ ಐತಿ, ಇಲ್ಲೆಲ್ಲ ಒಣಗಿಸ್ಬೇಡ ನೀನು. ಫಸ್ಟ್ ತೆಗಿ ಒಂದು ಬಟ್ಟೆನ, ನನಗೆ ಈಗ ಅಡಿಯಿಂದ ಮುಡಿಯವರೆಗೂ ಬೆಂಕಿ ಬೀಳಾಕತ್ತೈತಿ, ಮತ್ತು ಖುಷಿ ಪಡೋದು ಎಲ್ಲಿಂದ ಬಂತು. ಇಲ್ಲಿ ಯಾಕೆ ಬಟ್ಟೆ ಒಣಗಿಸಿ ಅಂತ ಕೇಳ್ರಿ, ನಾ ಹೇಳ್ತೀನಿ, ನೀವು ಯಾಕೆ ಮಾಡ್ತೀರಿ? ಏನವ ಬೌಲಿಂಗ್ ಬ್ಯಾಟಿಂಗ್ ನಡೆಸಿಬಿಟ್ರಿ, ಕ್ರಿಕೆಟ್ ಮ್ಯಾಚ್ ಏನಾಯ್ತು? ಬಂದುಬಿಟ್ರೆ ನೀವು ಬರ್ತೀರಿ ಇಲ್ಲ ಅಂತ ಹೇಳಿ ಭಾಳ ಟೆನ್ಷನ್ ಆಗಿತ್ತು ನಂಗೆ. ಸೀತಾಪತಿ ಎಲ್ಲಿದ್ರು ಹಾಜರ. ನೋಡ್ರಿ ನೀನು ಸೊಸಿ ಮಾಡಿದ್ರೆ ಅವಂತಾರಣ, ಇಲ್ಲಿ ಬಟ್ಟೆ ಒಣಗ್ಸ್ಯಾಳ, ಅದು ಗಾರ್ಡನ್ಯಾಗ ಗೇಟಿನ ಪಕ್ಕಕ್ಕೆ ಹಗ್ಗ ಕಟ್ಕೊಂಡು ಬೇರೆ ಹಗ್ಗಿಲ್ಲಿದ್ರು ಅಂತ ಆಗಂಗಿಲ್ಲ. ಹೌದು, ಬಟ್ಟೆ ಎಲ್ಲ ಒಣಗಿಸ್ಬೇಕಂತ ಕೇಳಕ್ಕೂ ಬರಂಗಿಲ್ಲ. ತಡಿ ಸೀತಾ, ನಾ ಹೇಳ್ತೇನೆ ಕೀಯೇ. ನೋಡು ನನ್ನ ಮಗಳ, ಬಟ್ಟಿನ ಮ್ಯಾಲೆ ಟೆರೆಸ್ ಮೇಲೆ ಒಣಗಿಸ್ಬೇಕು, ಅಲ್ಲಿ ಬಟ್ಟೆ ಒಣಗ್ಸಕ್ಕಂತನ ಜಾಗ ಮಾಡಿಟ್ಟವಿ. ತಡೀರಿ ಮಾವರ, ನಾ ಇಲ್ಲಿ ಯಾಕೆ ಬಟ್ಟೆ ಒಣಗಿಸ್ತೀನಿ ಅಂತ ಹೇಳ್ತೇನೆ ನಿಮಗೆ. ನೋಡ್ರಿ ಮಾವರ, ಕೈಲಿ ತೊಳೆದಿದ್ದು ಬಟ್ಟೆವು ಬಹಳ ನೀರು ಇರ್ತಾವೆ. ಇಲ್ಲಿ ಒಣಗಿಸಿದ್ರೆ ಬಿಸಿಲು ಚಲೋ ಬೀಳ್ತೈತಿ, ದೌಡೂ ಆರ್ತೈತಿ, ಬಟ್ಟೆ ನೀರು ಬಿದ್ದಿದ್ದು ಗಾರ್ಡನ್ಗೆ ಬೀಳ್ತೈತಿ. ಅತ್ತೆಯವರಿಗೆ ನೀರು ಬಿಡೋ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಪ್ಲ್ಯಾನ್ ಮಾಡಿ ಇಲ್ಲಿ ಒಣಗಿಸಿ ನೋಡ್ರಿ. ಮಷೀನಿಗೆ ಹಾಕಿದ್ರೆ ನೀರು ಇರಂಗಿಲ್ಲ, ಟೆರೆಸ್ ಮೇಲೆ ಹಾಕಿದ್ರೆ ಏನು ತೊಂದರೆ ಆಗಂಗಿಲ್ಲ. ದೌಡು ಒಣಗ್ತಾವೆ, ಹಪ್ಪಳು ಒಣಗಿದಂಗೆ ತೊಗೊಂಬಂದು ಒಳಗಿಟ್ಕೋಬೋದು. ಆದ್ರೆ ನೀರು ಇಳಿಯುತ್ತಾ ಇರ್ತಾವಲ್ರಿ ಬಟ್ಟೆ, ಅವನ್ನ ಹಿಂಗೆ ಗಾರ್ಡನ್ಯಾಗ ಒಣಗಿಸ್ಬೇಕು. ಹೌದೌದು, ನೀ ಹೇಳೋದು ಸರಿ ಐತಿ ಸೀತಾ. ಅದು ಏನಂದ್ರ ನಾನು ಇಲ್ಲೇ ಅದನಿ, ನನಗೂ ಕಿವಿ ಕೇಳ್ತಿ. ಅದೆಲ್ಲ ನಾಟಕ ಏನು ಬೇಡ, ನಾಳೆಯಿಂದ ಮಷೀನ್ಗೆ ಹಾಕೋಣ, ಟೆರೆಸ್ ಮೇಲೆ ತೊಗೊಂಡು ಹೋಗಿ ಒಣಗ್ಸೋಣ. ಫಸ್ಟ್ ಹಗ್ಗ ಬಿಚ್ಚಿ ಬಟ್ಟೆ ಮೇಲೆ ಒಣಗಿಸಿ ಬಾ ಹೇಳ್ರಿ ಆಕಿಗೆ. ಕೇಳ್ತಾನ ನನ್ನ ಮಗಳ, ಕೇಳ್ತಾ? ಎಲ್ಲಿ ಬಿಡ್ರಿ, ನಾ ಈಗ ಮತ್ತೆ ಹೋಗಿ ಒಣಗಿಸಿ ಆಗ್ಲಾರದ ಕೆಲಸ. ಇಷ್ಟು ತನಕ ಬಟ್ಟೆ ತೊಳೆದು ನನಗೆ ಸಾಕಾಗಿಬಿಟ್ಟೈತಿ. ನಾ ಇನ್ನು ಮೇಲೆ ತೊಗೊಂಡು ಹೋಗಿ ಒಣಸಂಗಿಲ್ಲ. ಇವತ್ತು ಕಟ್ಟಿನಿ ಒಣಗಿಸೈತಿ, ಮುಗಿದೋತು. ನೆಕ್ಸ್ಟ್ ಟೈಮ್ ಕೈಲಿ ತೊಳೆದ್ರೆ ಇಲ್ಲೇ ಒಣಗಿಸ್ತೇನೆ ರೀ, ಮಷೀನಾಗ ತೊಳೆದ್ರೆ ಮೇಲೆ ತೊಗೊಂಡೋಗಿ ಒಣಗಿಸ್ತೇನೆ ರೀ ಅಷ್ಟೇ. ನಾ ಮತ್ತೆ ಈಗೆಲ್ಲ ಒಣಗಿಸೋದೆಲ್ಲ ಆಗೋದಿಲ್ಲ ನಂಗೆ. ಸೀತಾ, ನೀನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡ, ಇನ್ನು ಮೇಲಿಂದ ಅಕ್ಕಿ ಮಷೀನ್ಯಾಗ ತೊಳಿವಲ್ಲಕ್ಕ. ಎಲ್ಲ ನಿಮಗೆ ಬೇಕಾದಂಗೆ ಮಾಡ್ಕೊಂಡು ಸಾಯ್ರಿ, ನನ್ನ ಇಷ್ಟ ಕಷ್ಟ ಎಲ್ಲ ಯಾರಿಗೆ ಬೇಕಾಗೈತಿ. ನನ್ನ ಮಗಳ, ನೆಕ್ಸ್ಟ್ ಟೈಮ್ ಇಲ್ಲಿ ಒಣಗಿಸ್ಬೇಡುವ, ನನ್ನ ಹೆಂಡತಿಗೆ ಭಾಳ ಸಿಟ್ಟು ಬರ್ತೈತಿ. ಹೆಂಗೆ ದಿಕ್ಕೆ ಚಕ ಹೆಂಗೆ ನೋಡು, ಹಿಂಗೆ ಪಾಠ ಕಲಿಸೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಬಟ್ಟೆ ತೊಳೆಯೋ ಸ್ಟೈಲ್ ಹೆಂಗಿತ್ತು ಅಂತೇಳಿ. ನನ್ನ ಮೇಲೆ ಜೋರು ಮಾಡ್ತಾರೆ ನಮ್ಮ ಅತ್ತಿ. ಏನೋ ಪಾಪ ಕೆಲಸ ಮಾಡೋಣ, ಹೆಲ್ಪ್ ಮಾಡೋಣ ಅಂತೇಳಿ ಹೋದ್ರೆ ಇಷ್ಟೆಲ್ಲ ಜೋರು ಮಾಡ್ಯಾರ. ಅದು ಮಷೀನ್ ಇದ್ದು ಕೈಲಿ ಬಟ್ಟೆ ತೊಳಿ ಅನ್ನೋದು ಎಷ್ಟು ಸರಿ. ಅದಕ್ಕೆ ಈ ಪ್ಲ್ಯಾನ್, ಇನ್ನೊಂದು ಸರಿ ಕೈಲಿಂದ ಬಟ್ಟೆ ತೊಳಿ ಅಂತ ಹೇಳಿ ಮಾಡ್ತಾನೆ.